ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮನೆಯಲ್ಲಿ ಈಸಿಯಾಗಿ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಫಸ್ಟು ಬೇಸ್ಗೆ ನಾವು ಹಚ್ಕೊಳ್ಳೋದಕ್ಕೆ ಚಟ್ನಿನ ರೆಡಿ ಮಾಡ್ಕೋತಾ ಇದ್ದೀವಿ. ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನಾವೇನು ರುಬ್ಬಿದ್ದೀವಲ್ಲ ಆ ಪೇಸ್ಟ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಹಚ್ಕಾರದ ಪುಡಿ, ಉಪ್ಪು ಎರಡನ್ನೂ ಹಾಕಿ ಅದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಆರಿಗನ್ ಆ್ಯಂಡ್ ಚಿಲ್ಲಿ ಫ್ಲೆಕ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಚೆನ್ನಾಗಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಕುದಿದ್ಮೇಲೆ ಇದು ರೆಡಿಯಾಗಿದೆ. ಓಕೆ, ಸೊ ಈ ರೀತಿ ರೆಡಿನ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಕಡೆ ಒಂದು ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ ಆ್ಯಂಡ್ ಬೇಯಿಸಿರುವಂಥ ಕಾರ್ನ್ನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಓಕೆ, ಈಗ ನಾನಿಲ್ಲಿ ರೆಡಿ ಬೇಸ್ನೇ ತೊಗೊಂಡಿದ್ದೀನಿ. ರೆಡಿ ಬೇಸಿಗೆ ನಾವೀಗ ಏನು ಚಟ್ನಿ ರೆಡಿ ಮಾಡಿದ್ದೀವಿ ಅದು ಚಟ್ನಿನ ಪೂರ್ತಿ ಬೇಸ್ಗೆಲ್ಲ ಹಾಕೋಬೇಕು. ಓಕೆ, ಈ ರೀತಿ ಪೂರ್ತಿ ಎಲ್ಲ ಬೇಸಿಗೆಲ್ಲ ಅದನ್ನು ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಮಯಾನಿಸ್ನ ತೊಗೊಳ್ಳಿ. ಮಯಾನಿಸ್ನ ಕೂಡ ಅದೇ ರೀತಿಯೇ ಬೇಸ್ಗೆ ಪೂರ್ತಿಯಾಗಿ ಹಾಕ್ಕೊಳ್ಳಿ. ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಪೂರ್ತಿ ಸ್ಪ್ರೆಡ್ ಆದಮೇಲೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂಥ ಈರುಳ್ಳಿ, ಟೊಮ್ಯಾಟೊ ಎಲ್ಲನೂ ಕೂಡ ಈ ರೀತಿ ಇಟ್ಕೊಳ್ಳಿ. ಓಕೆ, ಇದಾದಮೇಲೆ ಕಾರ್ನ್ ಏನು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಆ ಕಾರ್ನು ಕೂಡ ಹಾಕ್ಕೊಳ್ಳಿ. ಕಾರ್ನು ಹಾಕ್ಕೊಂಡು ಅದಕ್ಕೆ ಅದಾದಮೇಲೆ ಚೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಿಜ್ಜಾಗೆ. ಹಾಗಾಗಿ ಚೀಸ್ನ ಈ ರೀತಿ ಇಟ್ಕೊಳ್ಳಿ. ಓಕೆ, ನಿಮ್ಗೆ ಇನ್ನೂ ಕಾರ್ನ್ ಬೇಕಂದರೆ ಅದ್ರ ಮೇಲೆ ಇನ್ನೂ ಸ್ವಲ್ಪ ನೀವು ಕಾರ್ನ್ ಹಾಕೋಬೋದು. ಅದಾದಮೇಲೆ ಅದಕ್ಕೆ ನೀವು ಆರಿಗನ್ ಆ್ಯಂಡ್ ಚಿಲ್ಲಿ ಫ್ಲೆಕ್ಸ್ನ ಅದ್ರ ಮೇಲ್ಗಡೆ ಹಾಕ್ಕೋಬೇಕು. ಸೊ ಅಲ್ಲಿ ನೋಡಿ ಈ ರೀತಿ ಚಿಲ್ಲಿ ಫ್ಲೆಕ್ಸ್ ಆ್ಯಂಡ್ ಆರಿಗನ್ನ ಹಾಕ್ಕೊಂಡು ಸೊ ಈಗ ಇದು ರೆಡಿಯಾಗಿದೆ. ಇದು ರೆಡಿ ಆದಮೇಲೆ ನಿಮಗೆ ಓವನ್ ಇದೆ ಅಂದರೆ ನೀವು ಇದನ್ನು ಓವನಲ್ಲಿ ಕೂಡ ನೀವು ಅದನ್ನು ಬೇಯಿಸ್ಕೋಬೋದು. ಓವನ್ ಇಲ್ಲ ಅಂತ ಬಂದಾಗ ಸೊ ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ, ನೀವು ಹೆಂಚ್ ಮೇಲೆ ಕೂಡ ಇದನ್ನು ಬೇಯಿಸ್ಕೋಬೋದು. ಹೆಂಚಿಗೆ ನೀವು ಏನಂದರೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ಕ್ಲೀನಾಗೆ ಹೆಂಚ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಓಕೆ, ಹೆಂಚ್ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ಹೆಂಚ್ ಮೇಲೆ ಇಟ್ಟು ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಇಟ್ಕೊಳ್ಳಿ. ಅದು ಚೆನ್ನಾಗಿ ಬೆಂದಮೇಲೆ ಚೀಸೆಲ್ಲ ಮೆಲ್ಟ್ ಆಗುತ್ತೆ. ಸೊ ಅಲ್ವಾಗ ಅದು ಬೆಂದಿದೆ ಅಂತ ನೋಡಿ. ಈ ಥರ ಚೀಸೆಲ್ಲ ಪೂರ್ತಿಯಾಗಿ ಸ್ಪ್ರೆಡ್ ಆಗಿದೆ ನೋಡಿ. ಟೇಸ್ಟಿಯಾದಂತಹ ಪಿಜ್ಜಾ ರೆಡಿಯಾಗಿದೆ. ಸೊ ಇದು ಓವನಲ್ಲಿ ಬೇಯಿಸ್ಕೊಂಡಿರೋದು. ಓವನ್ ಇಲ್ಲ ಅಂತ ಬಂದಾಗ ನೋಡಿ ಈ ರೀತಿ ಹೆಂಚ್ ಮೇಲೂ ಕೂಡ ನೀವು ಇಟ್ಕೋಬೋದು. ಹೆಂಚಿಗೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಪಿಜ್ಜಾ ಬೇಸ್ನ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿದ್ದೀವಿ. ಓಕೆ, ನೋಡಿ ಇಲ್ಲೂ ಕೂಡ ಅದು ನೀಟಾಗಿ ಚೀಸೆಲ್ಲನೂ ಮೆಲ್ಟ್ ಆಗಿದೆ, ಸ್ಪ್ರೆಡ್ ಆಗಿದೆ ಅದು ಕೂಡ. ಓಕೆ, ಸೊ ನೋಡಿ ಇದು ಹೆಂಚ್ ಮೇಲೂ ಕೂಡ ನೀವು ಇದನ್ನು ಆರಾಮಾಗಿ ಬೇಯಿಸ್ಕೋಬೋದು. ಓಕೆ, ಸೊ ಪಿಜ್ಜಾ ಈಸ್ ರೆಡಿ ಟು ಈಟ್. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.